ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಿಮ್ಗೆಲ್ಲ ತಿಳಿದೇ ಇರೋ ಹಾಗೆ ಇವತ್ತು ಭಕ್ತಿ ಸಂಭ್ರಮದ ವರಮಹಾಲಕ್ಷ್ಮಿ ಹಬ್ಬದ ಸುದಿನ. ಈ ಸುಸಂದರ್ಭದಲ್ಲಿ ನಾಡಿನ ಸಮಸ್ತ ಜನಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿಯೊಂದು ಹಬ್ಬವು ಒಂದು ನಿರ್ದಿಷ್ಟ ಮಾಸದ ತಿಥಿಯಂದು ಅಥವಾ ನಕ್ಷತ್ರದಂದು ನಡೆದರೆ ಕೆಲವೊಂದು ಹಬ್ಬಗಳು ನಿರ್ದಿಷ್ಟ ದಿನದಲ್ಲೇ ನಡೆಯುವ ರೂಢಿ. ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬ ಕಳೆದು ಬರುವ ಪೌರ್ಣಮಿಗಿಂತ ಮೊದಲ ಶುಕ್ರವಾರ ನಾವು ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬವನ್ನು ಭಕ್ತಿ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ. ವಿದ್ಯೆಗೆ ಬ್ರಹ್ಮನ ಅರಸಿ ಸರಸ್ವತಿ ಅಧಿದೇವತೆಯಾದ್ರೆ ಸುಖ ಸಂಪತ್ತಿಗೆ ವಿಷ್ಣು ಪತ್ನಿ ಮಹಾಲಕ್ಷ್ಮಿಯೇ ಅಧಿದೇವತೆ. ಯಾರಿಗೆಲ್ಲ ಲಕ್ಷ್ಮಿ ಚೆನ್ನಾಗಿ ಒಲ್ದಿರ್ತಾಳೋ ಅಂಥವರ ಜೀವನ ಹಸನಾಗಿರ್ತದೆ ಅಂತ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಸರಸ್ವತಿಗಿಂತ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುವವರೇ ಹೆಚ್ಚು ಅಂತ ಹೇಳಿದ್ರೆ ಆಶ್ಚರ್ಯ ಆದ್ರೂ ಸಹ ಸತ್ಯ. ಕಲಿಯುಗದಲ್ಲಿ ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಆರಾಧಿಸಲ್ಪಡುವ ಏಕೈಕ ದೇವತೆ ಅಂತ ಹೇಳಿದ್ರೆ ಅದು ಲಕ್ಷ್ಮಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಿಲ್ಲ. ಇನ್ನು ಮಹಾಲಕ್ಷ್ಮಿಯ ಜನನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಮುನಿಗಳಲ್ಲೇ ಅತ್ಯಂತ ಕೋಪಿಷ್ಠರು ಅಂತ ಶ್ರೇಷ್ಠರಾದ ದುರ್ವಾಸ ಮಹರ್ಷಿಗಳ ಶಾಪದಿಂದ ದೇವೇಂದ್ರ ರಾಜ್ಯಭ್ರಷ್ಟನಾಗ್ತಾನೆ. ಆ ಸಂದರ್ಭದಲ್ಲಿ ಸ್ವರ್ಗಲಕ್ಷ್ಮಿಯು ಸಹ ಸ್ವರ್ಗವನ್ನು ತ್ಯಜಿಸಿ ವೈಕುಂಠವನ್ನು ಸೇರಿಕೊಳ್ತಾಳೆ. ಇದರಿಂದ ಸ್ವರ್ಗಲೋಕವನ್ನು ದಾರಿದ್ರ್ಯ ಕಾಡತೊಡಗ್ತದೆ. ಆ ಕಾರಣದಿಂದ ದೇವತೆಗಳೆಲ್ಲರೂ ಅತ್ಯಂತ ನೊಂದುಕೊಂಡು ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವೈಕುಂಠವಾಸಿ ಮಹಾವಿಷ್ಣುವಿನ ಮೊರೆಯನ್ನು ಹೋಗ್ತಾರೆ. ಭಗವಾನ್ ಮಹಾವಿಷ್ಣುವಿನ ಆಜ್ಞೆಯಂತೆ ಅಮೃತವನ್ನು ಪಡೆಯುವ ಸಲುವಾಗಿ ಸಮುದ್ರ ಮಂಥನ, ರಾಕ್ಷಸರು ಮತ್ತು ದೇವತೆಗಳ ಮಧ್ಯೆ ಸಮುದ್ರ ಮಂಥನ ನಡೀತದೆ. ಮಂದಾರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ವಾಸುಕಿಯ ಸಹಾಯದಿಂದ ಸಮುದ್ರ ಮಂಥನ ಆಗ್ತದೆ. ಆಗ ಸಮುದ್ರ ಮಂಥನ ಆಗ್ತಾ ಇರುವಾಗ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಅತ್ಯಂತ ಪರಿಶುದ್ಧಳಾಗಿ ಶ್ವೇತ ವರ್ಣದಲ್ಲಿ ಸಂಪತ್ ಸ್ವರೂಪಿಣಿ ಮಹಾಲಕ್ಷ್ಮಿ ಜನಿಸಿ ಬರ್ತಾಳೆ. ಅವಳು ಜನಿಸಿ ದೇವತೆಗಳೆಲ್ಲರನ್ನು ಅನುಗ್ರಹಿಸಿ ಮಹಾವಿಷ್ಣುವನ್ನು ವರಿಸ್ತಾಳೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮಿ ಜನಿಸಿದ ಕಾರಣ ಅವಳನ್ನು ಸಮುದ್ರ ಸಂಭವಿ, ಸಮುದ್ರ ರಾಜನ ಮಗಳು, ಚಂದ್ರನ ತಂಗಿ ಅಂತಾನೂ ಕರೀತಾರೆ. ಇನ್ನು ವರಮಹಾಲಕ್ಷ್ಮಿ ವ್ರತದ ಮಹತ್ವ ಮತ್ತು ಅದರ ಕಥೆಯ ಬಗ್ಗೆ ಹೇಳೋದಾದ್ರೆ, ಒಮ್ಮೆ ಪಾರ್ವತಿ ಪರಮೇಶ್ವರರಿಬ್ರು ಏಕಾಂತದಲ್ಲಿ ಕುಳಿತು ಮಾತನಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಜಗಜ್ಜನನಿ ಪಾರ್ವತಿ ತನ್ನ ಪತಿಯನ್ನು ಉದ್ದೇಶಿಸಿ ಕೇಳ್ತಾಳೆ, ಈ ಜಗತ್ತಿನ ಉದ್ಧಾರಕ್ಕೆ ಯಾವ ವ್ರತವನ್ನು ಮಾಡಿದ್ರೆ ಶ್ರೇಷ್ಠ ಅಂತ. ಆಗ ಪರಮೇಶ್ವರ ಒಂದಿನಿತೂ ತಡ ಮಾಡದೆ ಹೇಳ್ತಾನೆ, ಈ ಜಗತ್ತಿನ ಉದ್ಧಾರಕ್ಕೆ ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಅದರ ಕಥೆಯನ್ನು ಸಹ ಪತ್ನಿ ಪಾರ್ವತಿಗೆ ಹೇಳ್ತಾನೆ. ಒಮ್ಮೆ ಕುಂಡಿನ ಅನ್ನುವ ಒಂದು ಊರಲ್ಲಿ ಚಾರುಮತಿ ಅನ್ನುವ ಒಬ್ಳು ಹೆಣ್ಣು ಮಗಳು ತನ್ನ ಸಂಸಾರದೊಡನೆ ವಾಸಿಸ್ತಾ ಇರ್ತಾಳೆ. ಅತ್ಯಂತ ಬಡತನದಲ್ಲಿಯೂ ಸಹ ಅವಳು ಅವಳ ರೋಗಿಷ್ಠ ಅತ್ತೆ ಮಾವಂದಿರ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾ ಇರ್ತಾಳೆ. ಅದಲ್ಲದೆ ಅವಳು ಅಪಾರ ಆಸ್ತಿಕೆಯಾಗಿರ್ತಾಳೆ, ಅಂದ್ರೆ ಅಪಾರ ದೈವ ಭಕ್ತೆಯಾಗಿರ್ತಾಳೆ. ದೈವ ದೇವರುಗಳನ್ನು ನಂಬುವವಳವಳು. ಪ್ರತಿನಿತ್ಯ ಬೆಳಗ್ಗೆ ಸಂಜೆ ತನ್ನ ಪ್ರಾರ್ಥನೆಯಲ್ಲಿ ತನ್ನ ಅತ್ತೆ ಮಾವನ ನರಳಾಟವನ್ನು ಕಡಿಮೆ ಮಾಡುವಂತೆ ಬೇಡಿಕೊಳ್ತಾಳೆ. ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಅವಳು ಮಹಾಲಕ್ಷ್ಮಿ ಪ್ರತ್ಯಕ್ಷಳಾಗಿ, ಮಗಳೇ ಚಾರುಮತಿ, ನಿನ್ನ ಭಕ್ತಿಯನ್ನು, ನಿನ್ನ ನಿಷ್ಕಲ್ಮಶ ಸೇವೆಯನ್ನು ಕಂಡು ಮೆಚ್ಚಿದ್ದೇನೆ. ನೀನು ಶ್ರಾವಣ ಮಾಸದ ಪೌರ್ಣಮಿಗಿಂತ ಮೊದಲು ಬರುವ ಶುಕ್ರವಾರ ನನ್ನನ್ನು ಆರಾಧಿಸು, ನಾನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ತೇನೆ ಅಂತ ಹೇಳಿ ಕಣ್ಮರೆಯಾಗ್ತಾಳೆ. ಮರುದಿವಸ ಬೆಳಗ್ಗೆ ಎದ್ದು ತನ್ನ ಸ್ವಪ್ನದ ಬಗ್ಗೆ ತನ್ನ ಮನೆಯವರಿಗೆಲ್ಲ ಹೇಳ್ತಾಳೆ. ತನ್ನ ಬಂಧುಗಳಿಗೆ, ತನ್ನ ಮಿತ್ರರಿಗೆಲ್ಲ ತಿಳಿಸ್ತಾಳೆ ಮತ್ತು
ಶ್ರಾವಣ ಮಾಸದ ಪೌರ್ಣಮಿಗೂ ಮೊದಲು ಬರುವ ಶುಕ್ರವಾರ ವರಮಹಾಲಕ್ಷ್ಮಿಯ ಆರಾಧನೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾಳೆ. ಆ ಶುಕ್ರವಾರದಂದು ವರಮಹಾಲಕ್ಷ್ಮಿಯ ವ್ರತಾಚರಣೆಯನ್ನು ಸಹ ಮಾಡ್ತಾಳೆ. ತದನಂತರದ ದಿನಗಳಲ್ಲಿ ಅವಳ ಬಡತನ ನಿಗ್ತಾ ಬರ್ತದೆ. ಜೊತೆಗೆ ಅವಳ ಅತ್ತೆ ಮಾವಂದಿರ ಆರೋಗ್ಯವೂ ಸಹ ಚೇತರಿಕೆ ಆಗ್ತಾ ಬರ್ತದೆ. ಇದರಿಂದ ಅತ್ಯಂತ ಸಂತೋಷ ಪಡ್ತಾಳೆ ಚಾರುಮತಿ. ಮತ್ತು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ತಾ ಬರ್ತಾಳೆ. ಹೀಗೆ ಅವಳ ಜೀವನ ಸುಖ ಸಂತೋಷದಿಂದ ನೂರಾರು ಕಾಲ ಸುಖವಾಗಿ ಬಾಳ್ತಾಳೆ. ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನು ಯಾರೆಲ್ಲ ಆಚರಣೆ ಮಾಡ್ತಾರೋ ಅವರ ಮತ್ತು ಅವರ ಮನೆಯವರ ಇಷ್ಟಾರ್ಥಗಳೆಲ್ಲ ಈಡೇರ್ತದೆ ಅನ್ನುವುದು ನಮ್ಮ ನಂಬಿಕೆ. ಮುಂದೆ ವರಮಹಾಲಕ್ಷ್ಮಿ ವ್ರತಾಚರಣೆಯ ಬಗ್ಗೆ ಹೇಳೋದಾದ್ರೆ, ವರಮಹಾಲಕ್ಷ್ಮಿ ಹಬ್ಬದ ಶುಕ್ರವಾರ ಬೆಳಗ್ಗೆಯೇ ಶುಚಿರ್ಭೂತರಾಗಿ ದಿನವಿಡೀ ಉಪವಾಸವಿದ್ದು ಸಂಜೆಯ ವೇಳೆ ಮನೆಯನ್ನು ಗೋಮೂತ್ರದಿಂದ ಶುದ್ಧೀಕರಿಸಿ ಮನೆಯ ದೇವರ ಮನೆಯೋ ಅಥವಾ ಮನೆಯ ವಿಶಾಲವಾದ ಜಾಗದಲ್ಲಿ ರಂಗೋಲಿ ಹಾಕಿ ಮರದ ಮಣೆಯನ್ನಿಟ್ಟು ಅದರ ಮೇಲೆ 2 ತುದಿ ಬಾಳೆ ಎಲೆಗಳನ್ನಿಟ್ಟು ಅದಕ್ಕೆ 1 ಸೇರು ಬೆಳ್ತಿಗೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಬೆಳ್ಳಿಯ ಅಥವಾ ತಾಮ್ರದ ಕಳಶವನ್ನಿಟ್ಟು ಅದಕ್ಕೆ ಪರಿಶುದ್ಧವಾದ ನೀರನ್ನು ತುಂಬಬೇಕು. ಹಾಗೆ ತುಂಬಿದ ಕಳಶಕ್ಕೆ ಅರಿಶಿನ ಲೇಪಿತ 3 ಕುಂಕುಮ ಬೊಟ್ಟುಗಳನ್ನಿಟ್ಟ ತೆಂಗಿನಕಾಯಿಯನ್ನು ಅದರ ಜುಟ್ಟು ಮೇಲೆ ಬರುವ ಹಾಗೆ ಇಡ್ಬೇಕು. ಅದರ ಮೊದಲು ನೀರು ತುಂಬಿ ಮಾವಿನ ಎಲೆಯ ಅಗ್ರವನ್ನು ಸಹ ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನಿಡಬೇಕು. ಆಮೇಲೆ ಅದರ ಮುಂದೆ ಮಹಾಲಕ್ಷ್ಮಿಯ ಬೆಳ್ಳಿ ಅಥವಾ ಅರಿಶಿನದಿಂದ ತಯಾರಿಸಿದ ವಿಗ್ರಹವನ್ನು ಇಡಬೇಕು. ಈ ಸಮುದ್ರ ಮಂಥನದ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಶ್ವೇತ ವಸ್ತ್ರದಲ್ಲಿ ಜನಿಸಿದ ಕಾರಣ ಅವಳಿಗೆ ಕೆಂಪು ಅಂಚಿನ ಬಿಳಿ ಸೀರೆಯನ್ನು ಉಡಿಸುವುದು ಅತ್ಯಂತ ಸೂಕ್ತ. ಆ ಸೀರೆಯನ್ನು ಉಡಿಸಿ ಹೂವು ಮತ್ತು ಸಾಧ್ಯವಾದಲ್ಲಿ ಚಿನ್ನಾಭರಣಗಳಿಂದ ಅವಳನ್ನು ಅಲಂಕಾರ ಮಾಡಬೇಕು. ಹೂವುಗಳೆಂದ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಯಂತೆ. ಅದರಲ್ಲೂ ಕಮಲದ ಹೂ ಮತ್ತು ಬಿಲ್ವ ಪತ್ರೆ ಅಂದ್ರೆ ಲಕ್ಷ್ಮಿಗೆ ಬಹಳ ಇಷ್ಟ. ಬಿಲ್ವ ವೃಕ್ಷದಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಅಂತಾನು ಹೇಳ್ತಾರೆ. ಹಾಗಾಗಿ ವರಮಹಾಲಕ್ಷ್ಮಿ ಪೂಜೆಗೆ ಬಿಲ್ವ ಪತ್ರೆಯನ್ನು ಉಪಯೋಗಿಸಿಕೊಳ್ಳುವುದು ಅತ್ಯಂತ ಸೂಕ್ತ. ಮುಂದೆ ಧಾನ್ಯಗಳಲ್ಲಿ ಮಹಾಲಕ್ಷ್ಮಿಗೆ ಕಡಲೆಬೇಳೆ ಅಂದ್ರೆ ಬಹಳ ಪ್ರಿಯವಾದುದಂತೆ. ಹಾಗಾಗಿ ವರಮಹಾಲಕ್ಷ್ಮಿಯ ಪೂಜೆಯ ದಿವಸ ತಾಯಿಗೆ ನೈವೇದ್ಯಕ್ಕಾಗಿ ಕಡಲೆಬೇಳೆಯಿಂದ ತಯಾರಿಸಿದ ಹಯಗ್ರೀವ, ಪಾಯಸ, ಹೋಳಿಗೆ ಇತ್ಯಾದಿಗಳನ್ನು ಉಪಯೋಗಿಸುವುದು ಸಹ ಅತ್ಯಂತ ಸೂಕ್ತ. ಆಮೇಲೆ ಮುಂದೆ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಯಾರು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೋ, ಎಲ್ಲಿ ತನು ಮನೆ ಪರಿಶುದ್ಧವಾಗಿರ್ತದೋ ಅಲ್ಲಿ ಖಂಡಿತವಾಗಿಯೂ ಲಕ್ಷ್ಮಿ ತಾಂಡವಾಡ್ತಾಳೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ವರಮಹಾಲಕ್ಷ್ಮಿಯ ವ್ರತವನ್ನು ಎಲ್ಲರೂ ಅತ್ಯಂತ ಭಕ್ತಿ ನಿಷ್ಠೆಯಿಂದ ಆಚರಿಸಿ ಮತ್ತೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದವು ನಿಮ್ಮೆಲ್ಲರ ಮೇಲಿರಲಿ ಅಂತ ನನ್ನ ಆಶಯ. ಮುಂದೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಯಾರಿಗೆಲ್ಲ ವ್ರತಾಚರಣೆಯಲ್ಲಿ ಯಾರಿಗೆಲ್ಲ ಭಾಗವಹಿಸ್ಲಿಕ್ಕೆ ಅಸಾಧ್ಯವೋ ಅಂತವರು ಕನಿಷ್ಠ ಪಕ್ಷ ವರಮಹಾಲಕ್ಷ್ಮಿಯ ಕಥೆಯನ್ನು ಕೇಳಿದ್ರು ಅವರ ದಾರಿದ್ರ್ಯ ನಾಶ ಆಗಿ ಅವರ ಇಷ್ಟಾರ್ಥಗಳೆಲ್ಲ ಈಡೇರ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ. ಹಾಗಾಗಿ ಯಾರಿಗೆಲ್ಲ ವರಮಹಾಲಕ್ಷ್ಮಿ ವ್ರತದಲ್ಲಿ ಭಾಗಿಗಳಾಗುವುದು ಅಸಾಧ್ಯವೋ ಅಂತವರು ಕಥೆಯನ್ನು ಕೇಳಿ ನಿಮ್ಮ ದಾರಿದ್ರ್ಯವನ್ನು ನಾಶ ಮಾಡಿಕೊಳ್ಳಿ ಅಂತಾನು ನನ್ನ ಆಶಯ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ.